ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಈ ಕಡೆ ಭೂಮಿ ಮತ್ತು ಆ ಕಾಲೋನಿ ಜನ ಎಲ್ಲ ಅರೆಸ್ಟ್ ಆಗಿರೋದಕ್ಕೆ ಈ ಕಡೆ ಶ್ರವಣ್ ಕೂಡ ಹೋಗ್ಬಿಟ್ಟು ಜೈಲಿಗೆ ಹೋಗಿ ಬಿಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಕೂಡ ಹೋಗಿರ್ಬೇಕಾದ್ರೆ ಈ ಕಡೆ ಥ್ಯಾಂಕ್ಸ್ ಬಂದು ಬಿಡಿಸಿರೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ರಿಗೂ ಕೂಡ ಹೇಳ್ತಿರ್ತಾನೆ. ಅಜಿತ್ ಕೂಡ ಎಲ್ಲರೂ ಕೂಡ ಹೋಗಿ ಸೈನ್ ಮಾಡಿಬಿಟ್ಟು ಒಬ್ಬರು ಎಲ್ಲರೂ ಕೂಡ ಮನೆಗೆ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಕೂಡ ಹೇಳ್ತಿರ್ತಾನೆ, ಯಾರು ಕೂಡ ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಎಲ್ಲ ಕಾಲೋನಿ ಜನ ಕೂಡ ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ ಇದೆ ಅಲ್ಲಿಗೆ ಬಂದು ಎಲ್ಲರೂ ಕೂಡ ಉಳ್ಕೊಳ್ಳಿ, ಎಲ್ಲರೂ ಕೂಡ ಸೈನ್ ಮಾಡಿಬಿಟ್ಟು ಅಲ್ಲಿ ಕಾರ್ ರೆಡಿ ಇದೆ ಬಂದು ಎಲ್ಲರೂ ಕೂಡ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ, ತುಂಬ ಥ್ಯಾಂಕ್ಸ್ ದೊಡ್ಡ ಸಾಹೇಬ್ರೆ, ನೀವು ನನಗೆ ಏನು ಬೇಲ್ ಕೊಡ್ತೀರಂತ ನಾವು ಅಂದ್ಕೊಂಡೇ ಇರಲಿಲ್ಲ, ಅದರಲ್ಲೂ ನೀವು ನನಗೆ ಮಗಳ ಸ್ಥಾನ ಅಂತೂ ಕೊಟ್ಟಿಲ್ಲ ಅಂತೂ ಪರವಾಗಿಲ್ಲ, ಆದರೆ ನೀವು ಜನಕ್ಕೋಸ್ಕರ ನೀವು ಬೇಲ್ ಕೊಟ್ಟಿಲ್ಲ, ಅದು ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸಾಕ್ಷಿನೂ ಕೂಡ ಎದುರುಕೊಂಡು ಬಂದು ನಾಟಕ ಆಡ್ಕೊಂಡು ಅವಳು ಕೂಡ ಮನೆಗೆ ಬಂದಾಗ ಅವಳಿಗೆ ಗಜ್ಜಿ ಮಾಡಿಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಸಾಕ್ಷಿಗೆ ಬಂದು ಕೊಡ್ತಾ ಇರ್ತಾನೆ, ಎಲ್ಲ ಆರಾಮಾಗಿದ್ದೀರಲ್ಲ, ನಾವು ನಿಮಗೋಸ್ಕರನೇ ಏನು ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಗಂಜಿ ಮಾಡ್ಕೊಂಬಂದಿದ್ದೀನಿ, ತೊಗೊಳ್ಳಿ ಕುಡೀರಿ ಅಂತ ಹೇಳಿ ಕೊಡ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಕೈಯಲ್ಲಿ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಹೇಳ್ತಾಳೆ, ಓ ಹೌದಾ, ಇಫ್ ಯು ಡೋಂಟ್ ಮೈಂಡ್ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಾನು ನಿಮಗೆ ಕುಡಿಸ್ಲಾ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಕೇಳ್ಕೊಂಡು ಸರಿ ಆಯಿತು ಅಂತ ಸಾಕ್ಷಿ ಕೂಡ ಒಪ್ಕೊಂಡಾಗ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನೂ ಕೂಡ ಅವಳಿಗೆ ಗಂಜಿ ಕುಡಿಸ್ತಾ ಇರ್ತಾರೆ. ಗಂಜಿ ಎಲ್ಲ ಕುಡಿಸಿ ಇಬ್ರಿಗೂ ಒಬ್ರಿಗೊಬ್ರಿಗೂ ಏನೋ ಒಂಥರ ಕನೆಕ್ಷನ್ಸು. ಈ ಕಡೆ ಸತ್ಯ ಕೂಡ ಗಂಜಿ ಕುಡಿಸ್ತಾ ಇರಬೇಕಾದ್ರೆ ಅವಳ ಕಣ್ಣು ನೋಡ್ಕೊಂಡೆ ಅವಳ ಕಣ್ಣಲ್ಲಿ ಕಣ್ಣು ಇಟ್ಕೊಂಡೆ ನೋಡ್ಕೊಂಡು ಕುಡಿಸ್ತಾ ಇರ್ತಾನೆ. ಈ ಕಡೆ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಇಬ್ಬರು ಕೈನೂ ಟಚ್ ಆಗ್ತಿರುತ್ತೆ, ಇಬ್ರಿಗೂ ಏನೋ ಒಂಥರ ಫೀಲಿಂಗ್ ಆಗ್ತಿರುತ್ತೆ. ಆದರೆ ಸತ್ಯಂಗೆ ತುಂಬ ಎಮೋಷ್ನಲ್, ತುಂಬ ಫೀಲಿಂಗ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ಕಡೆ ಆ ಸಾಕ್ಷಿ ನೋಡಿದಾಗಲೆಲ್ಲ. ಆಮೇಲಿಂದ ಅವಳಿಗೆ ಕುಡಿಸ್ಬೇಕಾದ್ರೆ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಪ್ರತಿಯೊಂದೂ ಸಲ ಸರಿ ಆಯಿತು, ಇವಾಗ ಹುಷಾರಾಗಿದ್ದೀರಲ್ವ, ಸ್ವಲ್ಪ ಆರಾಮಾಗಿರಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ ಸ್ವಲ್ಪ ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಸರಿ ನಾನು ಹೋಗ್ಬಿಟ್ಟಿದ್ದೀನಲ್ಲ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅವ್ನ ಪರ್ಸಿಂದ ಎಲ್ಲದು ಡಾಕ್ಯುಮೆಂಟ್ಸು ಮತ್ತು ಅಜಿತ್ ಮತ್ತು ಭೂಮಿ ಮದುವೆ ಫೋಟೋಸು ಎಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಇದು ನೋಡಿಬಿಟ್ಟು ಈ ಕಡೆ ಆ ಸಾಕ್ಷಿ ಕೂಡ ಅಯ್ಯೋ ಭೂಮಿ ಮತ್ತು ಅಜಿತ್ ಮದುವೆ ಫೋಟೋ ಇಲ್ಲೇ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳಿ ಕರೀತಾ ಇರ್ತಾಳೆ. ಸೊ ಅದನ್ನು ನೋಡಿ ಅದೇ ಟೈಮ್ಗೆ ಈ ಕಡೆ ಸತ್ಯ ಕೂಡ ಬರ್ತಾನೆ, ಓ ಹೌದಾ, ನನ್ನ ಪರ್ಸಲ್ಲಿತ್ತು ಸಡನ್ನಾಗಿ, ನಾನು ಯಾವಾಗಲೂ ಇವ್ರ ಜೊತೆನೇ ಇರ್ತೀನಲ್ಲ ಹಾಗಾಗಿ ಇವ್ರನ್ನ ಪರ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನೀವು ಏನು ಅಜಿತ್ನ ಫ್ರೆಂಡು ಓಕೆ ಸರಿ, ಅದು ನೀವು ಭೂಮಿನ ಯಾವಾಗ ನೋಡ್ತೀರಾ, ಭೂಮಿ ಇವ್ನ ಹೆಂಡತಿ ಅಂತ ಹೇಳ್ಬಿಟ್ಟು ನಿಮಗೆ ಯಾವಾಗ ಗೊತ್ತಾಗಿತ್ತು ಅಂತ ಕೇಳ್ತಿರ್ಬೇಕಾದ್ರೆ ಸಾಕ್ಷಿಗೆ ಏನು ಹೇಳ್ಬೇಕಂತ ಅವಳು ಕೂಡ ತಡಬಡಿಸ್ತಾ ಇರಬೇಕಾದ್ರೆ ಆಗಲ್ಲ, ಈ ಕಡೆ ಅಜಿತ್ ಅವನು ನನಗೆ ಗೊತ್ತಿರೋರೆ, ಹಂಗಿದ್ಮೇಲಿಂದ ಅವರಿಬ್ಬರು ಜೊತೆಗೆ ಅಂದ್ಕೊಂಡು ನಿಂತಿದ್ದಾರೆ, ಅದ್ರ ಮದುವೆ ಫೋಟೋಸ್ ಅಂದಮೇಲೆ ಅದು ಭೂಮಿನೇ ಆಗಿರ್ಬೋದಲ್ವಾ ಅಂತ ಹೇಳಿ ಅಂದೆ ಅಂತ ಹೇಳ್ತಿರ್ತಾಳೆ. ಓ ಹೌದದು, ನಾನು ನೋಡಿ ಎಷ್ಟು ದಡ್ಡ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಈ ಕಡೆ ಸತ್ಯ ಕೂಡ ನಿಮ್ಮ ಕಣ್ಣು ಮುಂದೆನೇ ಇದ್ರೂ ಕೂಡ ನನಗೆ ಗೊತ್ತಾಗಲಿಲ್ವಲ್ಲ ನೋಡಿ, ಎಷ್ಟು ದಡ್ಡ ಆಗಿಬಿಟ್ಟಿದ್ದೀನಿ, ನಿಮ್ಮ ವಿಷಯ ಬಂದರೆ ಸಾಕು ನನಗೆ ಗಡಿಬಿಡಿ ಮಾಡ್ಕೊಂಡು ಎಲ್ಲನೂ ಕೂಡ ಗೊತ್ತಿರೋದನ್ನೆಲ್ಲನೂ ಮರ್ತೋಗ್ಬಿಡ್ತೀನಿ. ಹೌದು, ನಿಮಗೆ ಹೇಗಿದ್ದರೂ ಈ ಕಡೆ ಭೂಮಿ ಅಜಿತ್ ಬಗ್ಗೆ ಎಲ್ಲನೂ ಗೊತ್ತಿರುತ್ತೆ, ಅಜಿತನ ಮದುವೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಕ್ವಶನ್ ಮಾಡಿ ಕೇಳ್ತಿರ್ಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಹಾಗಲ್ಲ ಅಜಿತ್ ನನಗೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಅವ್ನ ಬಗ್ಗೆ, ನಾನು ಇದೇ ಊರಲ್ಲಿ ಅವನು ಇರೋದ್ರಿಂದ ಅವ್ನ ಬಗ್ಗೆ ತಿಳ್ಕೊಳ್ಳೋದು ನನಗೇನು ಹೆಚ್ಚಾಗಿರಲಿಲ್ಲ, ಹಾಗಾಗಿ ಅವ್ನ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯಿತು ಅವನಿಗೆ ಮದುವೆ ಆಗಿದೆ ಅಂತೇಳಿ ಅಂದಾಗ ಓ ಹಾಗೆ ಸರಿ ನೀವು ತುಂಬ ಟೆನ್ಷನ್ ಏನೋ ತೊಗೊಳೋದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತೀನಿ, ನನಗೆ ಹೀಗೋಗಿ ಹಾಗೆ ಬರ್ತೀನಿ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಏನಾಯ್ತು ಈ ಅಜಿತ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಬೈಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಸಾಕ್ಷಿ ಕೂಡ ಅಂದ್ಕೊತಾ ಇರ್ತಾಳೆ, ನೀನು ಆ ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ತಲೆಸೋದು ಬಂದಿರೋ ನಾಟಕ ಥರ ಹಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಳೇ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಭೂಮಿ ಕೂಡ ಶ್ರವಣಿಗೆ ಹೇಳ್ತಾ ಇರ್ತಾಳೆ, ನೀವಾಗೇ ಬಂದುಬಿಟ್ಟು ಏನು ಬೇಲ್ ಕೊಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ, ನೀವು ನನಗೆ ಮಗಳು ಥರ ನೋಡ್ಕೊತಾ ಇದ್ದೀರಾ, ನೀವು ಯಾವಾಗಲೂ ಮಗಳು ಪ್ರೀತಿ ಕೊಡ್ತಾನೆ ಇದ್ರಿ ನನಗೆ, ಅದೇ ಸಡನ್ನಾಗಿ ಆಲ್ ಆಫ್ ದ ಸಡನ್ನಾಗಿ ನೀವು ಚೇಂಜ್ ಆಗಿಬಿಟ್ರೆ, ಅದು ಆಮೇಲಿಂದ ನೀವು ನನ್ನ ಕಂಡ್ರೇ ಹಾಕ್ತಿರ್ಲಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಿರೋರು ನನ್ನ ಕಂಡ್ರೆ ಹಾಕ್ತಿರೋ ಥರ ಆಗಿಬಿಟ್ರೆ, ಈಗ ಸಡನ್ನಾಗಿ ನೀವಾಗೇ ಬಂದುಬಿಟ್ಟು ನನಗೋಸ್ಕರ ಬೇಲ್ ಕೊಟ್ಟಿದ್ದೀರಾ, ನನ್ನನ್ನು ಜೈಲಿಂದ ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ನನಗೇನೋ ಒಂಥರ ಎಮೋಷನ್ಸ್ ಜಾಸ್ತಿ ನಿಮ್ಮ ಕಂಡ್ರೆ, ನನಗೆ ನಿಮ್ಮ ಹೆಸರನ್ನ ನನಗೆ ಅಪ್ಪ ಅಂತ ಹೇಳಿ ಫೋನ್ನ ರಿಸೀವ್ ಮಾಡೋದಕ್ಕೆ ಅಂತ ಹೇಳಿ ನೋಡಿದ್ರು ಕೂಡ ನೀವು ನನಗೆ ಬೇಡ ಅಂತ ಅಂದ್ಬಿಟ್ರೆ, ಆದರೆ ನನ್ನ ಮನಸ್ಸಲ್ಲಿ ಏನು ಅಂತಿದೆ ಅಂತಂದರೆ ನೀವೇ ನನ್ನ ನಿಜವಾದ ಅಪ್ಪ ಅಂತ ನನಗೆ ಅನ್ನಿಸ್ತಿದೆ, ನೀವೇ ನನ್ನ ಅಪ್ಪ ಅಂತ ಹೇಳಿ ಅಂತ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಶ್ರವಣ್ಗೆ ಏನು ಭೂಮಿ ಏನು ಹಿಂಗೆ ಅಂತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ರೇಗ್ತಾನೆ.
ಅಸಲು ಈ ಕಡೆ ಅಜಿತ್ ಕೂಡ ನೋಡ್ತಾನೆ ಇರ್ತಾನೆ. ನನಗೆ ನಿಜವಾಗ್ಲೂ ನೀವು ನನಗೆ ಅಪ್ಪನೇ ಅನ್ನೋ ಥರ ಅನಿಸ್ತಿದೆ. ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನೀವೇ ನನ್ನ ಅಪ್ಪ ಅಂತ ನನಗೆ ತುಂಬ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅಂದಾಗ, ನೀವು ನನಗೆ ಯಾವಾಗಲೂ ಮಗು ಪ್ರೀತಿ ಕೊಡ್ತಾಯಿದ್ರಿ. ನೀವು ನನ್ನ ಜೊತೆ ಇದ್ದಾಗೆಲ್ಲ ನನಗೇನೋ ಒಂಥರ ಅಪ್ಪನ ಥರ ಕನೆಕ್ಷನ್ಸು. ಎಲ್ಲರೂ ಕೂಡ ಅಮ್ಮಂದಿರು ಕಳ್ಕೊಂಡಿದ್ದು ನೋವು ಎಲ್ಲರೂ ಕೂಡ ಹೇಳ್ತಾರೆ. ಅಮ್ಮಂದಿರು ಯಾರು ಬೇಕಾದರೂ ಆಗ್ಬೋದು. ಆದರೆ ತಂದೆ ಪ್ರೀತಿ, ತಂದೆ ಸಿಗೋದು ತುಂಬ ಜನಕ್ಕೆ ಕಮ್ಮಿ ಅದು. ಆದರೆ ನನಗೆ ಅನಿಸ್ತಿದ್ದೆ, ನೀವು ನನ್ನ ಜೊತೆ ಇದ್ದಾಗೆಲ್ಲ, ನೀವು ನನ್ನ ಮಾತಾಡಿಸ್ದಾಗೆಲ್ಲ, ನೀವು ನನಗೆ ಪ್ರೀತಿ ತೋರಿಸ್ದಾಗಲೆಲ್ಲ, ಕನಿಕರ ತೋರಿಸ್ದಾಗಲೆಲ್ಲ ನೀವೇ ನನ್ನ ಅಪ್ಪ ಅಂತ ಹೇಳಿ ನನಗೆ ಅನಿಸ್ತಿರುತ್ತೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ನಾನು ನಿನ್ನ ಅಪ್ಪ ಅಲ್ಲ, ನಿನ್ನ ಅಪ್ಪ ಬಂದುಬಿಟ್ಟು ನಿಮ್ಮ ವೀರಪ್ಪ, ಅವರು ನಿಮ್ಮಪ್ಪ, ನಾನು ನಿಮ್ಮಪ್ಪ ಅಲ್ಲ ಅಂತ ಹೇಳಿದಾಗ, ಅವರೇ ಆಗಿರ್ಬೋದು, ಆದರೆ ನನ್ನ ಮನಸ್ಸು ಅನಿಸ್ತಿರೋದು ನೀವೇ ನನ್ನಪ್ಪ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದಕ್ಕೆ ಅಜಿತ್ ಕೂಡ, ಭೂಮಿ ಏನು ಮಾತಾಡ್ತಿದ್ದೀವಿ, ಇಲ್ಲಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಪರಿಜ್ಞಾನ ಇಲ್ವಾ ಅಂತ ಹೇಳ್ಬಿಟ್ಟು ಭೂಮಿಗೆ ಬೈತಾ ಇರ್ತಾನೆ. ಇಲ್ಲ ಸಾಹೇಬ್ರೆ, ನನಗೆ ಅನಿಸ್ತಿರೋ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಅಂತ ಇರ್ತಾಳೆ. ನಿನಗೆ ಅನಿಸಿರೋದು, ನೀನು ಇಷ್ಟ ಬಂದಾಗ ಅನಿಸಿರೋದಕ್ಕೆಲ್ಲ ನಾನು ಕೇಳ್ಕೊಂಡಿರೋದಕ್ಕಾಗಲ್ಲ, ನನಗೂ ತುಂಬ ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ನೋಡು, ನೀನು ಯಾವುದೇ ಕಾರಣಕ್ಕೂ ನೀನು ಫೀಲಿಂಗ್ಸ್ ಎಲ್ಲ ಹಿಡ್ಕೊಳ್ಳೋದಕ್ಕೆ ಹೋಗಬೇಡ. ನೀನು ನನ್ನ ಅಪ್ಪ ಅಂತ ಹೇಳಿ ಅಂದ್ಕೊಳ್ಳೋದಾಗಲಿ, ನೀನು ನನ್ನ ಜೊತೆ ಇರೋದಾಗಲಿ, ನನ್ನ ಕೈಯಲ್ಲಿ ನಾನು ಹಿಂದೆ ಬರೋದೇ ಆಗಲಿ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡ. ನಾನು ಸತ್ಯ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದು ಬೇಲ್ ಕೊಡೋದಕ್ಕೆ ರೆಡಿ ಆಗಿದ್ದು, ಇಲ್ಲಾಂದರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಹೇಳ್ತಾನೆ. ಆವಾಗ ಅಜಿತ್ಗೆ ಅನಿಸುತ್ತೆ, ಏನಿದು ಸತ್ಯನ ಹೇಳಿದ, ನಾನು ಸತ್ಯಣ್ಣನ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಬಿಟ್ನಾ ಅಂತ ಹೇಳ್ಬಿಟ್ಟು ಅಜಿತ್ ಅವ್ನ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ. ಸರಿ ಆಯಿತು ಅಜಿತ್, ನೀನು ಭೂಮಿ ಕರ್ಕೊಂಡು ಮನೆಗೆ ಬಾ, ನಾನು ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೇ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ, ಭೂಮಿ ಏನಾಗಿದೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಈ ಕಡೆ ತಲೆನೋವು ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಈ ಕಡೆ ಊಟ ಬಂತು ಅಂತ ಹೇಳ್ಬಿಟ್ಟು, ಊಟಲ್ಲಿ ಪಾರ್ಸಲ್ ಬಂದಿದೆ, ನಾನು ಹೋಗ್ಬಿಟ್ಟು ತಟ್ಟೆ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಾನೆ. ಸತ್ಯನ ಕಡ್ರನೇ ಹುಳಿಗೆ ಹಾಕ್ತಿರಲ್ಲ, ಏನೋ ಒಂಥರ ಇದಾಗ್ತಿರುತ್ತೆ. ಅದೇನಾಯಿತು ಏನೋ ಗೊತ್ತಿಲ್ಲ, ಬೇಲ್ ಕೊಡಿ ಅಂತ ಹೇಳಿ ಶ್ರವಣ್ ಸರ್ಗೆ ಹೇಳಿದ್ದೆ. ಶ್ರವಣ್ ಸರ್ ಕಾಲ್ ರಿಸೀವ್ ಮಾಡಿ ಬೇಲ್ ಆಯಿತು ಏನಂತನೂ ಗೊತ್ತಾಗ್ತಿಲ್ಲ. ಈ ಕಡೆ ಅಜಿತಿಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ, ಏನಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನು ಬೇಲ್ ಕೊಡೋದಕ್ಕೆ ಕೇಳಿದ್ರೆ ನೀವು ಶ್ರವಣ್ ಅವ್ರಿಗೆ ಅಂತ ಕೇಳಿದಾಗ, ಅಯ್ಯೋ ನಿಮ್ಗೆ ಅದು ಸ್ಟೋರಿನೇ ಗೊತ್ತಿಲ್ಲ ಅಲ್ವಾ, ಏನಾಯಿತು ಅಂದರೆ ನಾನು ಸಡನ್ನಾಗಿ ಆ ಭೂಮಿನ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಬೇಲ್ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕು, ಸಡನ್ನಾಗಿ ನಿಮಗೆ ತಲೆ ಸುತ್ತು ಬಂತು ಅಂತ ಹೇಳಿದ್ರಲ್ಲ, ನಾನು ಆ ಕೆಲಸನೂ ಬಿಟ್ಟು ಯೂ ಟರ್ನ್ ಮಾಡ್ಕೊಂಡು ನಿಮ್ಮ ಹತ್ರಕ್ಕೆ ಬಂದುಬಿಟ್ಟ. ಸೊ ಆ ಕೆಲಸ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಶ್ರವಣ್ ಸರ್ಗೆ ಹೇಳಿದೆ ಸಡನ್ನಾಗಿ, ನನಗೆ ಈ ಥರ ಅರ್ಜೆಂಟಾಗಿ ಕೆಲಸ ಇದೆ, ನೀವು ಹೋಗ್ಬಿಟ್ಟು ಭೂಮಿನ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಕಾಲಿಗೆ ವೇಟ್ ಮಾಡ್ತಿದ್ದೀನಿ, ಏನಾಯಿತು ಆಯಿತಾ ಅಂತ ಹೇಳಿ ಸತ್ಯ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಭೂಮಿನ ಬಿಡ್ಸೋಕ್ಕೆ ಹೋಗಿದ್ರಿ ಅಂತ ಹೇಳ್ಬಿಟ್ಟು, ನನ್ನಿಂದ ನಿಮಗೆ ತೊಂದರೆ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ನಾಟಕ ಆಡ್ತಿರ್ತಾಳೆ. ಅಯ್ಯೋ ಇಲ್ಲ ಆ ಥರ ಏನಿಲ್ಲ, ನೀವು ಇಂಪಾರ್ಟೆಂಟು, ಅವರು ಇಂಪಾರ್ಟೆಂಟು, ಆ ಥರ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೂ ನನಗೆ ಗೊತ್ತಿರಲಿಲ್ಲ ನೀವು ನನಗೆ ಅದಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಹೇಳ್ತಿದ್ದಾಳೆ. ಸಾಕ್ಷಿ ಅವರೇ, ನೀವು ಯಾಕೆ ಎದುರ್ಕೊಂಡು ಕೂತಿದ್ದೀರಾ, ಏನಾಯಿತು ಅಂತ ಕೇಳಿದಾಗ, ಅಲ್ಲ ನೀವು ಭೂಮಿನ ಜಾಮೀನು ಮೇಲಿಂದ ಬಿಡ್ಸೋಕ್ಕೆ ಅಂತ ಹೇಳಿದ್ರಲ್ಲ, ಅದು ಹೀಗೆ ಅಂತ. ಏನಿಲ್ಲ, ನೀವು ಬಂದಾಗ ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ದು ಶ್ರವಣ್ ಸರ್ ಹತ್ರ ಮಾತಾಡಿದೆ, ಅವರಿಗೆ ಹೇಳಿದ್ದೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಅಜಿತ್ ಕೂಡ ಕಾಲ್ ಮಾಡ್ತಾರೆ. ಹಾಂ ಸತ್ಯಣ್ಣ, ಏನು ಮಾಡ್ತಿದ್ದೆ ಅಂತ ಕೇಳಿದಾಗ, ಅಲ್ಲಪ್ಪ ನಾನು ನಿನ್ನ ಫೋನಿಗೋಸ್ಕರ ಎಷ್ಟು ಕಾಯ್ತಿದ್ದೆ, ಏನಾಯ್ತಪ್ಪ ಭೂಮಿಗೆ ಜಾಮೀನು ಆಯಿತಾ, ಏನದು ಶ್ರವಣ್ ಸರ್ ಬಂದಿದ್ರು ಏನು ಅಂತ ಕೇಳಿದಾಗ, ಹೌದು ಶ್ರವಣ್ ಮಾವ ಬಂದಿದ್ರು, ಬೇಲ್ ಕೊಟ್ಬಿಟ್ಟು ಭೂಮಿನ ಬಿಡಿಸ್ಕೊಂಡು ಹೋದ್ರು ಅಂತ ಹೇಳ್ತಿರ್ತಾನೆ. ಅಲ್ಲ ನೀನು ಯಾಕೆ ಸಡನ್ನಾಗಿ ಬಂದಿಲ್ಲ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಅಲ್ಲೋ ನನ್ನ ಫ್ರೆಂಡ್ ಒಬ್ಬಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನು ನಿಂಗೆ ಸಿಕ್ಕಿದಾಗ ಎಲ್ಲ ಡೀಟೇಲ್ಸ್ ಆಗೋ ಹೇಳ್ತೀನಿ, ಸದ್ಯಕ್ಕೆ ಭೂಮಿ ಏನು ಜೈಲಿಂದ ಬಿಡುಗಡೆ ಆಗಲಿಲ್ಲ ಅಷ್ಟೇ ಸಾಕು ಬಿಡು, ನನಗೆ ಇನ್ನು ಮಿಕ್ಕಿದ್ದೆಲ್ಲ ಡೀಟೇಲ್ಸ್ ನಾನು ನಿಮಗೆ ಪರ್ಸನಲಾಗಿ ಸಿಕ್ಕಿದಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಣ್ಣ ಸತ್ಯ ಅಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳಿ ಮಾತಾಡ್ತಾ ಇರ್ತಾರೆ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿಗೆ ಮತ್ತೆ ಡೌಟ್ ಹೊಡಿತಾನೆ ಇರುತ್ತೆ. ಸರಿ ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾನೆ. ನೀನು ಹೋಗ್ಬಿಟ್ಟು ಸೈನ್ ಮಾಡಿಬಿಟ್ಟು ಬಾ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೋಗ್ಬಿಟ್ಟು ಸೈನ್ ಮಾಡಿಬಿಟ್ಟು ಅಲ್ಲಿ ಫೈಲ್ಸ್ಗೆಲ್ಲ ಸೈನ್ ಮಾಡಿಬಿಟ್ಟು ಅವಳು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಅಜಿತ್ ಕೂಡ. ಅಷ್ಟರಲ್ಲಿ ಈ ಕಡೆ ಶ್ರವಣ್ ಬಂದು ಮನೇಲಿ ಎಲ್ಲರಿಗೂ ವಿಷಯ ಹೇಳಿರ್ತಾನೆ, ಭೂಮಿಗೆ ಜಾಮೀನು ಮೇಲಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ಬೇಕಾದ್ರೆ ಮನೆಯವ್ರಿಗೆ ಎಲ್ಲರಿಗೂ ಶಾಕ್ ಆಗ್ತದೆ. ಅದು ದೇವಿಯನಿಗೆ ಮಾತ್ರ ತುಂಬ ಶಾಕ್ ಆಗಿರುತ್ತೆ. ಯಾಕೆ ನೀವು ಬಿಡಿಸಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ಹಾಗಲ್ಲ ಅದನ್ನು ಈ ಕಡೆ ಸತ್ಯ ತೊಗೊಂಡಿದ್ದು, ಸತ್ಯಂಗೇನೋ ಪರ್ಸ್ನಲ್ ವಿಷಯ ಬಂದಿತ್ತು ಅಂತ ಹೇಳ್ಬಿಟ್ಟು ಅವನು ಕೂಡ ನನಗೆ ಹೇಳ್ದ, ನಾನು ಅದಕ್ಕೆ ಹೋಗ್ಬಿಟ್ಟು ಬಿಡಿಸ್ಕೊಂಡು ಜಾಮೀನು ಮೇಲಿಂದ ಬಿಡಿಸ್ಕೊಂಡು ಬಂದೆ ಅಂತ ಹೇಳಿ ಅಂತಿರ್ತಾನೆ. ನೀವು ಯಾಕೆ ಹೋದ್ರಿ ಅಂತ ಕೇಳ್ತಾ ಇರ್ತಾರೆ. ಹಾಗೆ ನಾನೊಬ್ಬ ಲಾಯರಾಗಿ ಇನ್ನೊಬ್ಬ ಲಾಯರ್ಗೆ ಒಂದು ಕಡೆ ಹೆಲ್ಪ್ ಮಾಡಿದೆ, ಒಂದು ಕಡೆ ಆದರೆ ಇನ್ನೊಂದು ಕಡೆ ಮನೆ ಮರ್ಯಾದೆ ಕಾಪಾಡಿದೆ ಅಷ್ಟೇ ನಾನು. ಹಾಗಾಗಿ ನಾನು ಬಿಡಿಸ್ಕೊಬಂದೆ. ಮನೆ ಮಗಳು ಅಂದರೆ ಮನೆ ಸೊಸೆ ಪದೇ ಹೋಗಿ ಜೈಲಲ್ಲಿ ಇರೋದು ಎಷ್ಟು ಸರಿ ಹೇಳಿ, ಅದಕ್ಕೋಸ್ಕರ ನಾನು ಮನೆಗೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದು ಅಂತ ಹೇಳ್ತಿರ್ತಾರೆ.
ಅದಕ್ಕೇ ಎಲ್ಲರೂ ಇದ್ದರು ಸರಿ ಆಯಿತು ಹೇಗೋ ಬಿಡ್ಸ್ಕೊಂಡು ಬಂದಿದ್ದೀರಲ್ಲ ಬಿಡಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಕೂಡ ಹೇಳ್ತಿರ್ತಾರೆ, ಶ್ರವಣ ನೀನು ಹೋಗ್ಬಿಟ್ಟು ಭೂಮಿನ ಬಿಡಿಸ್ಕೊಂಡು ಬಂದು ನಂಗೆ ತುಂಬ ಖುಷಿ ಆಗ್ತಿದೆ, ಎಷ್ಟೋ ಸಮಾಧಾನ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಿರ್ತಾಳೆ. ಅದೇ ನಮಗೆ ಈಗ ರಾಮ್ ಕೂಡ ಹೇಳ್ತಿರ್ತಾರೆ, ಹೌದೌದು ತುಂಬ ಒಳ್ಳೇದಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನಿನೂ ಕೂಡ ಹೇಳ್ತಾರೆ, ಹಾಗಲ್ಲ ನೀವು ದೊಡ್ಡ ಆ ರೌಡಿ ರಾಣ ಇದ್ದಾನಲ್ಲ ಅವನ ಕಡೆಯಿಂದ ನಮಗಿರೋದು ತೊಂದರೆ ಆಗಿಬಿಟ್ರೆ ಅಂದರೆ ರಾಮಣ್ಣಂಗೆ ಏನಾದರೂ ಬಿಸ್ನೆಸ್ಸಿಗೆ ತೊಂದರೆ ಮಾಡಿಬಿಟ್ರೆ ಏನು ಮಾಡೋದು, ನೀವು ಭೂಮಿನ ಬೇರೆ ಬಿಡಿಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅಂತಿದ್ದೀರಾ ಅಂತ ಹೇಳಿದಾಗ ಆ ಥರ ಏನೂ ಆಗಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಶ್ರವಣ್ ಹೇಳ್ತಾನೆ. ಹೌದು ಕೂಡ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನೋ ಮಾಡೋದು ಅಂತ ಕೇಳಿದಾಗ ಆ ಥರ ಏನೂ ಆಗಲ್ಲಕ್ಕ ನೀನು ಸುಮ್ಮನೆ ಇರು ಅಂತ ಹೇಳಿ ಅಂತಿರ್ತಾನೆ. ಹಂಗಲ್ಲ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಈ ಥರ ಎಲ್ಲ ಸಿಗಾಕೊಂಡಿದ್ದಾಳಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಆ ಥರ ಏನೂ ಆಗಲ್ಲ ಅಕ್ಕ, ಈಗ ಎಲ್ಲ ನೋಡ್ಕೊಳ್ಳೋದಕ್ಕೆ ಈ ಕಡೆ ಅಜಿತ್ ಇದ್ದಾನೆ ಅವನ್ನೆಲ್ಲ ನೋಡ್ಕೊತಾನೆ ಬಿಡು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಭೂಮಿ ಎಲ್ಲೋ ಅಂತ ಕೇಳಿದಾಗ ಭೂಮಿ ಅಜಿತಂಗೆ ಕರ್ಕೊಂಬರ್ತಾನೆ, ಅಜಿತನ ಜೊತೆಲಿ ಬರ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾನೆ. ಹೌದಾ ಸರಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅವ್ರ ಅಜ್ಜಿ ಅಂದರೆ ಶ್ರವಣ್ ಅಮ್ಮನೂ ಕೂಡ ನನಗೆ ಯಾಕೋ ನೀನು ಭೂಮಿನ ಜೈಲಿಂದ ಬಿಡಿಸ್ಕೊಂಬಂದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ನೀನೇ ಅಲ್ವಾ ಅಮ್ಮ ಹೇಳಿದ್ದು ಮನೆ ಸೊಸೆ ಅಂದರೆ ಇವಾಗ ಅವಳು ನನ್ನ ಮನೆ ಸೊಸೆ ಅನ್ನೋದಕ್ಕಿಂತ ಈ ಕಡೆ ಏನು ಅಜಿತನ ಹೆಂಡತಿಯಾಗಿ ಎಲ್ಲರ ಕಡೆನೂ ಗೊತ್ತಿರೋದು. ಹಾಗಿದ್ಮೇಲೆ ಪದೇ ಪದೇ ಗಂಡ ನೋಡಿದ್ರೆ ಸ್ಟೇಷನಲ್ಲಿ ಅವನು ಪೊಲೀಸ್ ಕೆಲಸ ಮಾಡ್ತಾನೆ, ಹೆಂಡತಿ ನೋಡಿದ್ರೆ ಪದೇ ಪದೇ ಜೈಲಿಗೆ ಹೋಗ್ತಾರೆ ಅಂದರೆ ಹೆಂಗೆ ತಿಳ್ಕೊತಾರೆ ಜನರು. ಅದರಲ್ಲಿ ಈ ಮನೆ ಸೊಸೆಯಾಗಿ ಅವಳು ಪದೇ ಪದೇ ಜೈಲಿಗೆ ಹೋಗೋದು ಅದು ಸರಿಯಲ್ಲ ಅಂತ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಬಿಡಿಸ್ಕೊಂಡು ಬಂದಿದ್ದು, ಅದರಲ್ಲೇನು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತೇಳಿ ಅಂತಾರೆ. ಅದು ಅಲ್ಲದೆ ಆ ಹುಡುಗಿ ಮೇಲೆ ನನಗೆ ಇವಾಗ ಜಾಸ್ತಿ ಪ್ರೀತಿ ಅಂದರೆ ಏನೋ ಒಂಥರ ಮಮಕಾರ ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ಲಿ ಬಿಡಿಸ್ರವ ನೀನು ಅವಳನ್ನ ಬಿಡಿಸ್ಕೊಂಬಂದಿದ್ದು ಇನ್ನೂ ಒಳ್ಳೆಯದೇ ಆಯಿತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಅಜಿತ್ ಕೂಡ ಬರ್ತಾನೆ. ಅಜಿತ್ ಬಂದುಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಾ ಇರ್ತಾರೆ, ನೀವು ಕಾಲೇಜಿನ ಜನನ ಹೇಳ್ದೆ ಕೇಳ್ದೆ ಕಳಿಸಿದ್ರಲ್ಲ ಅದು ನನಗೆ ತುಂಬ ಕೋಪ ಬರ್ತಿದೆ ಅಪ್ಪ, ತುಂಬ ಇಷ್ಟನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾನೆ ಬಂದುಬಿಟ್ಟು, ಅದು ಇದ್ರ ಮೇಲಿಂದ ಕಾಲೇಜಿನ ಜನನ ಆಚೆ ಕಳಿಸಿದ್ರೆ ನೀವು ಅವ್ರನ್ನ ಕರ್ಕೊಂಡು ಬಂದಿರೋದು ನಾನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೆಂದರೆ ಎಷ್ಟು ದಿನ ಅಂತ ಅವ್ರನ್ನ ಇಟ್ಕೊಳ್ಳೋದಕ್ಕಾಗುತ್ತೆ, ಅದಕ್ಕೆ ಅವ್ರನ್ನ ಕಳಿಸಿದ್ದು ನಾವು ಅಂತ ಅಜ್ಜಿಗೆ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಇದು ಮಾತನ್ನೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಸತ್ಯನೂ ಕೂಡ ಅಜಿತ್ ಕೂಡ ಹೇಳ್ತಿರ್ತಾನೆ, ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ, ನೀವು ಎಷ್ಟೇ ಕೆಟ್ಟದ್ದು ಮಾಡೋದಕ್ಕೆ ಹೋದ್ರೂ ಒಂದಲ್ಲ ಒಂದು ಸಲ ದೇವರು ನಿಮಗೂ ಏನು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾನೆ ಅಂತ ಹೇಳಿ ಅಜಿತ್ ಕೂಡ ಅದನ್ನೇ ಹೇಳ್ತಾ ಇರ್ತಾನೆ. ನೀವು ಎಷ್ಟೇ ಕೆಟ್ಟದಾಗಿ ಬೇರೆಯವ್ರನ್ನ ಬಯಸೋದಕ್ಕೆ ಹೋದ್ರೂ ಕೂಡ ದೇವರು ಒಂದಲ್ಲ ಒಂದು ರೀತಿ ನಿಮಗೂ ಕೆಟ್ಟದ್ದು ಮಾಡೇ ಮಾಡ್ತಾನೆ, ಅದು ಕೂಡ ಶಾಶ್ವತ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಲ್ಲ ಜಿತ ನೀನು ಯಾಕೋ ಅಪ್ಪಂಗೆ ಹೀಗೆಲ್ಲ ಹೇಳ್ತಿರ್ತೀಯ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಇನ್ನೇನು ನಮ್ಮ ಕಾಲೇಜ್ ಜನಕ್ಕೆ ಕರ್ಕೊಂಡು ಬಂದಿರೋದು ನಾನು, ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಇಲ್ಲೇನು ನಡೀತಿದೆ ಅನ್ನೋದು, ಆ ಪಾಪ ಅವ್ರಿಗೆ ಆ ಥರ ಎಲ್ಲ ಹೇಳಿದ್ರೆ ಅವ್ರು ಎಲ್ಲೋಗಬೇಕು ಹೇಳು ಅಂತ ಹೇಳಿದಾಗ ಸರಿ ಇವಾಗ ಕಾಲೇಜ್ ಜನ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅವ್ರನ್ನ ನಾನು ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಬಿಡು ಒಳ್ಳೆಯದೇ ಆಯಿತು ಹಾಗೆ ಮಾಡಿರೋದು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಿರ್ತಾಳೆ. ಹೌದೌದು ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ಸರಿ ಆಯಿತು ನಾವಿಬ್ಬರು ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ ಅವ್ರ ಅಮ್ಮಂಗೆ. ರೂಮಲ್ಲಿ ಅಜಿತ್ ಒಬ್ಬನೇ ಕೂತಿರ್ಬೇಕಾದ್ರೆ ಈ ಕಡೆ ಭೂಮಿ ಕೂಡ ಬರ್ತಾಳೆ. ನೋಡಿದ್ರೆ ನಾನು ಜೈಲಿಗೆ ಹೋಗಿ ಎಷ್ಟು ಆರಾಮಾಗಿ ಬಂದಿದ್ದೆ ಅಂತ ಹೇಳಿ ಅಂತಿರ್ತಾಳೆ. ನೀನೆಲ್ಲಿ ಆರಾಮಾಗಿ ಬಂದಿದ್ದೀನಿ, ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟು ಒಳಗೆ ಹೋಗಿ ಕೂತಿದ್ದೀನಿ ನೀನು ಆರಾಮಾಗಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ ನೀವು ಅಂದ್ಕೊಂಡಿದ್ದೆ ಶ್ರವಣ್ ಸರ್ ಬಂದು ನನ್ನ ಬಿಡಿಸ್ತಾರೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅದೇ ಸತ್ಯಣ್ಣಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಶ್ರವಣ ಮಾವಂಗೆ ಹೇಳಿದ್ರಲ್ಲ ಹಂಗಾಗಿ ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾನೆ. ಹೌದಾ ನಾನೆಲ್ಲೋ ಅವ್ರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಅವರೇ ನನಗೆ ಏನು ಬಿಡ್ಸೋದಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ಅಂತ ಇರ್ತಾಳೆ. ಅಲ್ಲ ನನಗೇನು ಗೊತ್ತಾ ಡೌಟ್ ಹೊಡಿತಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕೇಳ್ತಾ ಇರ್ತಾನೆ. ನಿಮಗೆ ಏನು ಡೌಟ್ ಹೇಳಿ, ಡೌಟ್ ಏನು ಇದ್ರೂ ನಾನೇ ಡೌಟಾಗಿ ಕೇಳಬೇಕು, ನೀವು ನನ್ನನ್ನೇ ಡೌಟಾಗಿ ಕೇಳ್ತಿದ್ದೀರಾ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೇಳಿದಾಗ ಅಲ್ಲ ನಿನಗೆ ಯಾವ ಧೈರ್ಯದ ಮೇಲಿಂದ ನೀನು ಹೋಗ್ಬಿಟ್ಟು ಆ ರೌಡಿ ಮನೆ ಮುಂದೆ ಹೋಗ್ಬಿಟ್ಟು ಜನಗಳನ್ನ ಸೇರಿಸ್ಕೊಂಡು ಪ್ರತಿಭಟನೆ ಮಾಡಿದೆ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಸಾಫ್ಟ್ ಅಷ್ಟೊಂದು ಇದು ಅಂತಂದ್ರಲ್ಲ ಅವ್ರಿಗಿರೋ ಕ್ವಾಲಿಟೀಸ್ ಒಂದೂ ಕೂಡ ನಿನಗಿಲ್ಲ, ಅದು ಹೆಂಗೆ ರೌಡಿಸಮ್ ಥರ ನೀನು ಹೋಗ್ಬಿಟ್ಟು ಹಂಗೆಲ್ಲ ಇದು ಮಾಡಿದೆ ಅಂತ ಹೇಳಿ ಅಕಸ್ಮಾತ್ ಏನಾದರೂ ನೀನೇನು ಅಪ್ಪಿತಪ್ಪಿ ಬೇರೆಯವ್ರಿಗೆ ಬಂದಿಂದ ಕರ್ಕೊಂಡು ಬಂದುಬಿಟ್ರೆ ಅಥವಾ ಜಾತ್ರೆ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಏನಾದರೂ ಕರ್ಕೊಂಡು ಬಂದುಬಿಟ್ರೆ ನಿನ್ನ ಅಂತೇಳಿ ಅಜಿತ್ ಕೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ನನ್ನ ನಿಜವಾದ ಅಪ್ಪ ಅಮ್ಮ ಅಲ್ವೇ ಅಲ್ಲ. ನನಗೂ ಅನಿಸ್ತಿರೋದು ನನಗೆ ಯಾಕೆ ಇಷ್ಟೊಂದು ಧೈರ್ಯ ಎಲ್ಲ ಬರುತ್ತೆ, ಮೋಸ್ಟ್ಲಿ ನನಗೆ ನಮ್ಮ ಅಪ್ಪನ ಕಡೆಯಿಂದ ನನಗೆ ಇಷ್ಟೊಂದೆಲ್ಲ ಧೈರ್ಯ ಬಂದಿದೆ ಅಂತ ನನಗೆ ಅನ್ನಿಸ್ತಿದೆ. ನಮ್ಮ ಅಮ್ಮನ ಕಡೆಯಿಂದ ನನಗೆ ನಿಜವಾಗ್ಲೂ ಏನೂ ಇಲ್ಲ. ನನಗೆ ನನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅನ್ನೋದಕ್ಕಿಂತ ನನಗೆ ನನ್ನ ಸಾಕಿರೋ ನನ್ನ ಅಮ್ಮ ನನ್ನ ಜೈಲಿಂದ ಬಿಡುಗಡೆ ಆದರೆ ನನಗೆ ಅಷ್ಟೇ ಸಾಕು, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಅದಕ್ಕೇ ನನಗೆ ನಿಜವಾದಪ್ಪ ಮೋಸ್ಟ್ಲಿ ನನ್ನಷ್ಟೇ ಇದರಲ್ಲೇ ಇರ್ಬೋದು, ಆದರೆ ನನಗೆ ಆ ಥರ ಇದ್ರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬಟ್ ನನಗೆ ನಮ್ಮ ಅಪ್ಪ ಅಮ್ಮ
ಚೆನ್ನಾಗಿರಬೇಕು, ಅದರಲ್ಲಿ ನಮ್ಮಮ್ಮ ಬಿಡುಗಡೆ ಆದರೆ ಸಾಕು ಅಂತೇಳಿ ಅಂದ್ಕೊತಾ ಇರಬೇಕಾದ್ರೆ ಮನಸ್ಸಲ್ಲಿ ಅವಳು ಕೂಡ ಇದನ್ನೆಲ್ಲ ಅಂದ್ಕೊತಾ ಇರಬೇಕಾದ್ರೆ ಅಜಿತ್ ಕೂಡ ಕೇಳ್ತಿದ್ದ, ಹಲೋ ಮೇಡಮ್, ಭೂಮಿ ಮೇಡಮ್ ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಹಿಂಗೆ ಸೈಲೆಂಟಾಗಿ ಕೂತಿದ್ದೀರಾ ಅಂತ ಹೇಳ್ಬಿಟ್ಟು. ಆ ಥರ ಏನಿಲ್ಲ ಸರ್, ಆ ಥರ ನಾನೇನು ಬೇಜಾರಾಗಿ ಕೂತಿಲ್ಲ ಅಂತೇಳಿ. ಅಲ್ಲ ಮತ್ತು ನಿನಗೆ ಹೆಂಗೆ ಇಷ್ಟೊಂದೆಲ್ಲ ಗಟ್ಸ್, ಇಷ್ಟೊಂದೆಲ್ಲ ಧೈರ್ಯ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ನಿಮಗೆ ಅಷ್ಟೊಂದೆಲ್ಲ ಕಷ್ಟ ಕೊಟ್ಬಿಟ್ಟು ಅವ್ನು ಆರಾಮಾಗಿ ಕೂತಿರ್ಬೇಕಾದ್ರೆ ನಾವು ಹೆಂಗೆ ಸರ್ ಆ ಕಾಲೇಜ್ ಜನನೆಲ್ಲ ಅಷ್ಟೊಂದು ಮೋಸ ಮಾಡಿ ಅವ್ನ ಹತ್ರ ಎಲ್ಲ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಕರ್ಕೊಂಡೋಗಿ ಇದು ಮಾಡಿದೆ ಅಷ್ಟೇ, ಅದರಲ್ಲೇನಿಲ್ಲ ಅಂತೇಳಿ ಅಂತಾರೆ. ಆದರೂ ಕೂಡ ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಹೊಡಿತಿದೆ ಅಂತೇಳಿ ಅಂತಿರ್ಬೇಕಾದ್ರೆ, ಏಯ್ ಸರ್ ಆ ಥರ ಏನಿಲ್ಲ, ಬೇಕಾದ್ರೆ ನೋಡ್ತೀರಾ ನಾನು ನಿಮಗೊಂದು ಚಾಲೆಂಜ್ ಹಾಕ್ಲಾ ಅಂತ ಹೇಳ್ತಾರೆ. ಚಾಲೆಂಜಾ, ಏನು ಚಾಲೆಂಜು ಅಂದರೆ ನಾನು ನಿಜವಾಗ್ಲೂ ಗಟ್ಸಿದ್ದೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳಲಾ, ಆದರೆ ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ, ಕಾಂಟ್ರಾಕ್ಟ್ ನಿಜವಾಗ್ಲೂ ಮದುವೆ ಆಗಿದ್ದಾರೆ, ಆ ಪೇಪರ್ನ ತೊಗೊಂಡು ಅರ್ದ್ಬಿಟ್ಟು ನಾನು ನಿಜವಾಗ್ಲೂ ನಾನು ಮನೆಯವ್ರ ಮುಂದೆ ಎಲ್ಲ ಹೋಗ್ಬಿಟ್ಟು ನಾನು ನಿಜವಾಗ್ಲೂ ನಿಮ್ಮ ಹೆಂಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಡ್ಲಾ ಅಂತ ಹೇಳಿ ಅಂತ ಇರ್ತಾಳೆ. ಅಯ್ಯಯ್ಯೋ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಮ್ಮ ತಾಯಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಸರಿ ಸರಿ ನೋಡಿದ್ರಾ, ಇವಾಗಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ, ನಾನು ಎಷ್ಟು ಗಟ್ಸಿದ್ದೀನಿ ಅಂತ ಹೇಳ್ಬಿಟ್ಟು. ನಂಬಿಕೆ ನಾನು ತುಂಬ ಜಾಸ್ತಿನೇ ಬಂತು ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ಅಂದರೆ ತುಂಬ ಜಾಸ್ತಿ ನಂಬಿಕೆ ಬಂತು ಅಂತ ಅಂದರೆ ಹೆಂಗೆ? ಅಲ್ಲ ನನಗೊಂದು ಡೌಟು, ನೀವೇನಾದರೂ ನಿಜವಾಗಿ ಹೆಂಡ್ತಿನೇ ನಿಮಗೆ ಏನು ಜೈಲಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ? ನಾನು ಡೂಪ್ಲಿಕೇಟ್ ಹೆಂಡ್ತಿ, ಕಾಂಟ್ರಾಕ್ಟ್ ಹೆಂಡ್ತಿ ಸರಿ, ಅದು ನಿಜವಾದ ಹೆಂಡ್ತಿ ಇದ್ದಿದ್ರೆ ಏನು ಮಾಡ್ತಿದ್ರಿ? ನಿಜವಾದ ಹೆಂಡ್ತಿ ಇದ್ದಿದ್ರು ನಾನೇ ಬಿಡಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಅಂತ ಇರ್ತಾನೆ. ಓಹ್ ಹೌದಾ, ಹಾಗಿದ್ರೆ ನನಗಿನ್ನೂ ಗಟ್ಸಿದೆ ಅಂತ ಹೇಳ್ಬಿಟ್ಟು ನನಗಿನ್ನೂ ಕನ್ಫರ್ಮ್ ಆಯ್ತು, ತುಂಬ ಹೆದ್ರುಕೊಂಡಿದ್ದೀರಾ ತಾನೇ ನೀವು ಅಂತ ಹೇಳ್ತಾ ಇತ್ತು. ಅಯ್ಯೋ ಹೆದ್ರುಕೊಳ್ಳೋದು, ಹಂಗೆ ಗಡ ಅಂತ ನಡುಗ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಮತ್ತೆ ನೋಡು ಹೆಂಗೆ, ನಾನು ಎಷ್ಟು ಒಳ್ಳೆಯವಳು ಅಲ್ವಾ, ನಾನು ಇಂಥ ದೊಡ್ಡ ಪೈಲ್ವಾನ್ ನಾನು ಇಷ್ಟು ಎದುರಿಸ್ಬಿಟ್ಟಿದ್ದೀನಿ, ಅದನ್ನು ಗಡಗಡ ಅಂತ ನಗಿಸ್ಬಿಟ್ಟಿದ್ದೀನಿ. ಶಬಾಷ್ ಶಬಾಷ್ ಭೂಮಿ, ನೀನು ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು, ಆವಾಗ ನೋಡು ನಿನ್ಗೆ ಯಾರು ಕಂಡ್ರೂ ಹೆದರಿಕೆ ಇರಲ್ಲ, ಎಲ್ಲರೂ ಹೆದರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯ ಕೂಡ ಬರ್ತಾರೆ. ಈ ಕಡೆ ಸಾಕ್ಷಿ ಬಂದ ಮೇಲಿಂದ ತುಂಬ ಥ್ಯಾಂಕ್ಸು, ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಹೋಗ್ಬಿಟ್ಟು ಭೂಮಿನ ಬಿಡಿಸೋದಕ್ಕೆ ಅಂತ ಹೇಳಿ ಹೋಗ್ತಿದ್ರಿ ಅಂತ ಹೇಳ್ಬಿಟ್ಟು ಅಂದಾಗ, ಅಯ್ಯೋ ಬಿಡಿ ಹೋಗಲಿ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಸಡನ್ನಾಗಿ ಹೇಳ್ಬಿಡ್ತಾನೆ ಈ ವಿಷಯ. ಸಾಕ್ಷಿ ಕೂಡ ಹಲೋ ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳಿದಂಗೆ, ಅಂದರೆ ಪ್ರೀತಿಸೋ ತಪ್ಪ ಅನ್ನೋ ಇದರಲ್ಲಿ ಮೂವಿಲಿ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಅಂತಾರೆ ರವಿಚಂದ್ರನ್ ಸರು ಅಂತ ಹೇಳ್ತಿದ್ರು. ನಾನು ಈ ಥರ ಪ್ರೀತಿಸೋ ತಪ್ಪ ಅನ್ನೋ ಫಿಲಮೇನ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಿರ್ತಾರೆ. ಓ ಹೌದಾ, ಹಾಗಿದ್ರೆ ಇದು ಶಾರುಖ್ ಖಾನು ಮತ್ತು ಇವರು ಇನ್ನೊಬ್ಬರು ಹಿಂದಿ ಆ್ಯಕ್ಟರ್ಸ್ ಎಲ್ಲ ಮಾಡಿದ್ದಾರೆ, ಆ ಫಿಲಮ್ ನಿಮಗೆ ಗೊತ್ತಾ? ಆ ಫಿಲಮಲ್ಲಿ ಒಂದು ಇದಿದೆ, ಏನು ಟೈಟಲ್ ಸಾಂಗು, ಅದರಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿ ಅಂತ ಇರ್ತಾನೆ. ಹಂಗಂದ್ರೆ ಏನು ಅಂತ ಕೇಳ್ತಿಲ್ಲ, ಅದೂ ನಿಮ್ಗೆ ಗೊತ್ತಿಲ್ವಾ, ಹೋಗಲಿ ಬಿಡಿ. ಅಂದರೆ ನಾನು ನಿನ್ನಮ್ಮ ಪ್ರೀತಿಸೋದು ತಪ್ಪಾ ಅಂತ ಹೇಳ್ಬಿಟ್ಟು, ಅಲ್ಲ ನಿಮಗೇನಾಗಿದೆ, ಏನೇನೋ ಮಾತಾಡ್ತಿದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ನಾನು ಏನೇನೋ ಮಾತಾಡ್ತಿಲ್ಲ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಆದರೂ ನಿಮ್ಮನ್ನು ಸಾರಿ ಕೇಳ್ತಾ ಇದ್ದೀನಿ, ನೀವು ನನ್ನಿಂದ ಏನಾದರೂ ತಪ್ಪಾಯ್ತಾ ನಿಮಗೆ? ಅಂದರೆ ನೀವೇನು ದೊಡ್ಡ ಕೆಲಸ ಮಾಡೋದಕ್ಕೆ ಹೋಗ್ತಿದ್ರೆ ಸುಮ್ಮನೆ ಸಿಂಪಲಾಗಿ, ನನಗೇನಾದ್ರು ನಿಜವಾಗ್ಲೂ ಗೊತ್ತಿದ್ರೆ ನಾನು ಸತ್ರೂ ಕೂಡ ನಿಮ್ಮನ್ನ ಕರಿತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾರೆ. ಇರಲಿ ಪರವಾಗಿಲ್ಲ, ಫ್ರೆಂಡ್ಸಿಗೆ ತಾನೇ ಹೆಲ್ಪ್ ಮಾಡಬೇಕು, ಅದರಲ್ಲೇನಿದೆ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು, ನನಗಿನ್ನ ಹೊರಡ್ತೀನಿ ಅಂತ ಹೇಳಿ ಅಂತಿದ್ದೆ. ಅಯ್ಯೋ ಎಲ್ಲಿ ಹೊರಡ್ತೀರಾ, ಇರಿ ಇಲ್ಲೇ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ನಾವು ಇಲ್ಲಿರೋದಕ್ಕೆ ಸರಿ ಆಗಲ್ಲ, ನನಗೆಲ್ಲ ಹುಷಾರಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಂತಿರ್ತಾನೆ. ಅದು ನಿಮ್ಮನ್ನ ನಿನ್ನ ಪ್ರೀತಿಸ್ತೀನಿ ಅಂತ ಅಂದ್ರಲ್ಲ, ಅದೇನಾದರೂ ನಿಜನಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಆ ಥರ ಏನಿಲ್ಲ, ನೀವು ಹಂಗೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಸತ್ಯ ಕೂಡ ಹೇಳ್ತಿರ್ತಾನೆ. ಇಬ್ಬರು ಇಲ್ಲಿ ಭೂಮಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡೆ ರೆಡಿ ಆಗ್ತಿರ್ಬೇಕಂತೆ. ಅಜಿತ್ ಕೂಡ ಅವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅಜಿತ್ ಗುರಾಯಿಸ್ತಿರೋದು ನೋಡ್ಬಿಟ್ಟು ಭೂಮಿನೂ ಕೂಡ ಅವನ ಹತ್ರ ಬಂದುಬಿಟ್ಟು ಬೇಕು ಅಂತಲೇ ಅವ್ನ ಮೈ ಮೇಲೆ ಬಿದ್ದುಬಿಟ್ಟು ರೊಮ್ಯಾಂಟಿಕ್ಕಾಗಿ ಇರೋ ಥರ ಮಾಡ್ತಾ ಇರ್ತಾಳೆ. ಅವ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಅವನಿಗೆ ನಾಚಿಕೆ ಆಗೋ ಥರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಅವನ್ನ ಮುದ್ದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಡಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.